ಅಣ್ಣ, ನಮ್ಮ ಇದನ್ನು ಶಿವಮೊಗ್ಗ ಅದು. ನಮ್ಮ ದೇಶಪಾಂಡೆ ಮುರಳಿ ಅಂತ ಒಬ್ಬ ಇದ್ದಾನೆ, ಶಿಷ್ಯ. ಒಂದು ಮನೆಗೆ ಕರ್ಕೊಂಡು ಹೋದ. ಅಲ್ಲಿ ಅವರಿಬ್ಬರು ಗಂಡ ಹೆಂಡತಿ ಪಾಲ್ ಪೂಜಾ ಮುಗಿದ್ರು. ಆಮೇಲೆ ಸ್ವಾಮಿಯವರಿಗೆ ಗಂಡು ಮಗ ಆಗೋದು ಹಂಗೆ ಅನುಗ್ರಹ ಮಾಡಿರ್ತದೆ. ಕಾಯಿ ಹಾಕಿಬಿಟ್ಟು ಸ್ವಾಮಿ ಅಂದರೆ ತಗೋ ಕಾಯಿ ಸೇವೆ ಮಾಡೋದು ಬಿಟ್ಟು. ಆಮೇಲೆ ನೋಡು ಗಂಡು ಮಗ ಆಗ್ತಾನೆ ಕಾಯಿ ಮಾಡಿ ಹೇಳಿದ್ರು. ತಿರುಗಿ ಬರೋ ಮುಂದೆ ಮುರಳಿ ಕೇಳಿದ್ರು, ಏನು ಹಿಂಗೆ ಹೇಳಿದ್ರು ಬಿಡ ಅಂತ ಹೇಳಿ ಅವತ್ತಿಗೆ ಮತ್ತೆ ಎಷ್ಟು ತಿಂಗಳ ಹೆಣ್ಣುಗಳಿಗೆ ಅಂತ. 6 ತಿಂಗಳು ಹೇಳ್ಬಿಡ. ಅಯ್ಯೋ ಹುಚ್ಚಾದ್ರು, 6 ತಿಂಗಳಿಗೆ ಕಾಯಿ ಬೆಳೆಸಿ ಹಾಕ್ತೀನಿ ನಾನು, ಈಗ ಗಂಡು ಹೆಣ್ಣು ನಿಶ್ಚಯ ಆಗಿಬಿಟ್ಟಿದ್ದು ಆಗಲೇ ಕಾಯಿ ಹಾಕಿಬಿಟ್ಟು ನಾನು ಗಂಡು ಅಂತ ಹೇಳಿಕೊಂಡು ಏನು ಮಾಡೋದು ನಿಮ್ಮ ಮತ್ತೆ ಹೇಳ್ಬೇಕಿಲ್ಲ. ಮತ್ತೆ ಇಲ್ಲಿ ಸಮಯದಿಂದ ಕೊಟ್ಟು ಹಾಕ್ತೀನಿ ಬಿಡ. ಹಂಗಾಗಿ 6 ತಿಂಗಳ ಮ್ಯಾಗ ಹಾಕಿದ್ರೆ ಅದಕ್ಕೆ ಗಂಡು ಕುಸ ಬಿಡ್ತಾರೆ. ಹಂಗೆ ಅವರ ಆಡಿದ ಮಾತು ಸತ್ಯಾಗ್ತಿತ್ತು ಅನ್ನಲಿಕ್ಕೆ ಬಹಳ ಸತ್ಯವಾಗಿರ್ತಕ್ಕಂಥ ಮಾತು. ಬಹಳ ಎಲ್ಲರೂ ಕೂಡ ಎಲ್ಲ ಕಡೆಗಳು, ಬಳ್ಳಾರಿ, ಬಿಜಾಪುರ, ರಾಯಚೂರು, ಗುಲ್ಬರ್ಗ, ಬಾಗಲಕೋಟೆ, ಹುಬ್ಬಳ್ಳಿ, ಎಲ್ಲ ಕಡೆ ಅವರ ಒಂದು ಇವತ್ತು ನಾವು ಹೋಗ್ತೇವೆ. ಬುಧಲ್ಲೆಲ್ಲ ಎಷ್ಟು ಮಂದಿ ಇವತ್ತು ನಮ್ಮ 40 ವರ್ಷದ ವಯಸ್ಸಿನವ್ರು ಹೇಳ್ತಾರೆ, ಅವರ ಅಪ್ಪ ಇದ್ದರೆ ಅವರು ಹೇಳ್ತಾರೆ, ನಿಮ್ಮ ಗುರು ಕಾಯ್ಬಿಟ್ಟು ನಾವು ಹುಟ್ಟಿನ ಹೇಳ್ತಾರೆ. ಅನೇಕರು ಹೇಳಿದ್ದಾರೆ, 100 ಮಂದಿ ಅಂತ ಹೇಳಿ. ಆ ರೀತಿಯಾಗಿ ಎಲ್ಲ ಕಡೆಗೂ ಕೂಡ ಭಕ್ತರ ಒಂದು ಅವರೇನೋ ಅವರಿಗೆ ಬಂದು ಕೇಳ್ಬಿಟ್ಟು ಸಾಕುದು ಸರ್ವದಾ ಇದನ್ನು ಕಾಮದೇವರಿಂದ ಗರ್ಭರಕ್ಕಿದ್ದಂಗೆ ಅಷ್ಟು ಪರಮಾನುಗ್ರಹವನ್ನು ಮಾಡುವಂಥ ಒಂದು ಕೀರ್ತಿಯನ್ನು ಸಂಪಾದನೆ ಮಾಡಿ ಇವತ್ತಿಗೂ ನಮ್ಮ ಸ್ವಾಮಿಗಳ ಬಗ್ಗೆ ಅಂತ ಮೊದಲೆಲ್ಲ ಜನ ಹೇಳ್ತಾರೆ, ನಿಮ್ಮ ಸ್ವಾಮಿಗಳು ಹಿಂಗಿದ್ರು ಹಂಗಿದ್ರು ಹೇಳ್ತಾರೆ. ಆ ರೀತಿಯಾದಂಥ ಒಂದು ಪರಂಪರೆಯನ್ನು ಕೊಟ್ಟು ನಮ್ಮನ್ನು ಒಂದು ಇಂಥ ತೀರ್ಥ ತಂದಿರತಕ್ಕಂಥ ಮಹಾಸ್ವಾಮಿಗಳವರು ಮತ್ತು ನಮಗೆ ಇಂಥ ಒಂದು ಸಾಥ್ ತಂದವರು ಅವರೇ. ಎಲ್ಲ ಗೊತ್ತು, ಎತ್ತುಕೊಂಡು ಗೊತ್ತು. ನಾನು ನೌಕರಿ ಮಾಡ್ತಿದ್ದೆ. ನೌಕರಿ ಮಾಡುವಾಗ ಒಮ್ಮೆ ಅನೇಕ ಪ್ರತಿ ವರ್ಷ ನಮ್ಮ ಮನೆಗೆ ಅವರೊಂದು ಮುಸುರೆ ಪೂಜೆ ಆಗ್ತಿತ್ತು. ನಮ್ಮ ಆಷಾಢದ ಹುಣ್ಣಿಮೆ, ಕಾರ್ತಿಕ ಹುಣ್ಣಿಮೆ, ಒಂದು ಪಕ್ಷಮಾಸ, ಒಂದು ನಮ್ಮ ಪೂರ್ವಿಕರ ಒಂದು 4 ದಿನ ಪೂಜೆ ಆಗ್ತಿತ್ತು. ಯಾವಾಗಿಂದ 84ನೇ ಇಸ್ವಿಯಿಂದ ಅವ್ರು ಸಂಚಾರ ಕೊಂಡಾಗಿಂದ 84 2 ದಿನ ಆಶ್ರಮ ಅದು, 84 ಸಂಚಾರ ಕೊಂಡರು. 84 ನಮ್ಮಲ್ಲಿ ಒಂದು ಪೂಜೆ ಆಗೋ ಸಂಪ್ರದಾಯ ಇತ್ತು. ಬಟ್ ನಮ್ಮೇಲೆ ಭಾಳ ಪ್ರೀತಿ ಅವ್ರಿಗೆ, ಅಂತಃಕರಣ ಭಾಳ. ಒಮ್ಮೆ ತಿರುಗಿ 2002ನೇ ಇಸ್ವಿಗೆ ಬಂದಾಗ ಒಮ್ಮೆ ಹೆಣ್ಣು ಇದಕ್ಕೆ ಗೊತ್ತಿಲ್ಲ ಹೇಳಿದೆ, ಹಿಂಗೆ ಮತ್ತೆ ಅಧ್ಯಯನ ಮಾಡಬೇಕು ಅಂತ ನಾನು ನಮ್ಮ ಕಡೆ ಬರಲೇನು ಅಂತ ಹೇಳಿದೆ. ನಾನು ನಿನ್ನ ಪಗಾರ ಎಷ್ಟು? ಪಗಾರ ಹೇಳಿದೆ. ಕೂತಾದ್ರೆ ಪಗಾರ ಬಿಟ್ಟಾರೆ ಇದಕ್ಕೆ ಬರ್ತಾರೆ, ನಾವು ಇಷ್ಟು ಪಗಾರ ಬಿಡೋದು ಬ್ರಾಹ್ಮಣ ನೌಕರಿ ಹೇಗೆ ಇಷ್ಟು ಪಗಾರ ಬಿಟ್ಟು ಕಲಿಲಿಕ್ಕೆ ಬರ್ತಾರೆ ಅಂತ. ಇದು 2002ನೇ ಇಸ್ವಿ ಆಷಾಢ ಮಾಸದಾಗ, ಆಷಾಢ ಹುಣ್ಣಿಮೆ ಬಂದಾಗ ಅದ್ರ ಮಾತು. ಆಮೇಲೆ ತಿರುಗಿ ಮತ್ತೆ ಪಕ್ಷಮಾಸಕ್ಕೆ ಬಂದರು. ಮತ್ತೆ ಕೇಳಿದೆ ಅವನು, ಮತ್ತು ಆಷಾಢ ಹುಣ್ಣಿಮೆ ಬಂದಾಗ ತಮಗೆ ವಿಜ್ಞಾಪನೆ ಮಾಡ್ಕೊಂಡಿದ್ದೆ ನಾನು. ಮತ್ತು ಈಗ ಮತ್ತೆ ಬರಬೇಕು ಅಂತ ಇನ್ನೂ ಅವನಿಗೆ ನಿಮ್ಮಲ್ಲಿ ತಿಳಿಬೇಕು ಅಂತದೆ. ಹೆಂಗಂತೀರಿ? ಎಲ್ಲಿದ್ದೀರಿ? ಇದ್ದದ್ದು ಬೆಂಗಳೂರಾಗಿದ್ದೀನಿ. ಬೆಂಗಳೂರು ಪಡಿತಿದ್ದಾರಲ್ಲ, ಅಲ್ಲಿ ಹೋಗಿ ನಾ ಹೇಳ್ತೀನಿ ಆಗಿಲ್ಲ ಅಂತ ಹೇಳಿ. ಬಂದು ನಿಮ್ಮ ಕಡೆ ಬರ್ತಾನೆ, ಎಲ್ಲಿ ಬಿಡು ಹೋಗಿ ಹೇಳಿ, ಇಲ್ಲಿ ಬಂದರೆ ನಿಮ್ಮ ಕಡೆ ಬರಬೇಕು, ಎಲ್ಲಿ ಹೋಗಂಗಿಲ್ಲ. ಅದಕ್ಕೆ ಮತ್ತೆ ತಮ್ಮನ್ನೇ ಕೇಳಿದ್ದೇನೆ, ಭಾಳ ಹಠ ಮಾಡಿದ್ದೀಯಲ್ಲ ಅಂತ ಹೇಳಿ. ಹಂಗೆ ಅವಾಗ ಉತ್ತರ ಹೇಳಿಲ್ಲ, ಬಂದು ಹೋಗ್ಬಿಟ್ಟು ನೋಡಂತ ಮುಂದೆ ನೋಡಂತ. ಮತ್ತೆ ತಿರುಗಿ ಕಾರ್ತಿಕ ಹುಣ್ಣಿಮೆ ಬಂದರು. ಮತ್ತೆ ಗೌರಿ ಹುಣ್ಣಿಮೆ ಬಂದಾಗ ಮತ್ತೆ ಅದೇ ಹುಣ್ಣಿಮೆ ಇರೋದೇ ಪ್ರಶ್ನೆ ಮಾಡ್ತಾರೆ, ಸ್ವಾಮಿಗಳು ಏನು ಅಭಿಪ್ರಾಯ ದಿನ ಏನು ಮಾಡಿಕೊಂಡ್ರಿ, ನಮ್ಮ ಅನುಗ್ರಹ ಮಾಡ್ಬೇಕಂತಿರೋ ಇಲ್ಲ ಅಂತ. ಇಲ್ಲ ಮುಂದೆ ಜನವರಿ ಬರ್ತಾರಲ್ಲ ಅವಾಗ ಹೇಳ್ತೀನಿ ಅಂತ ಹೇಳಿ. ಜನವರಿ ಬಂದಾಗ ಅವಾಗ ಹೇಳ್ತೀನಿ ನೋಡಂತ. ಅವಾಗ ನಿಮ್ಮ ರೈತ ಬರ್ತಾನೆ ಅವಾಗ ಹೇಳ್ತೀನಿ. ಮತ್ತು ಜನವರಿ ಬಂದಾಗ ಮತ್ತೆ ಇದೇ ಬರ್ತೀವಿ ಅಂತ ಈಗ ಗಂಟೆ ಬಿದ್ದೀವಲ್ಲ ನಾನು ಇದನ್ನು ಬರ್ತೀನಿ ಅಂತ ಹೇಳ್ತಾರೆ. ನಾನು ಗಂಟೆ ಬಿದ್ದೀರ ನನಗೆ ಅಂತ ಹೀಗೆ ಹೇಳ್ತೀರ. ಇಷ್ಟು ಗಂಟೆ ಬಿದ್ದಿದ್ದ ಮೇಲೆ ಸರ್ವಥಾ ನನಗೆ ಇಚ್ಛಾದನ್ನು ಗೊತ್ತದೆ ನನಗೆ, ನಾನು ಏನು ಬರ್ತಾ ಇದ್ದೀನಿ ಹೇಳ್ತೇನೆ ಬಾಸಿದ್ರು. ಅಷ್ಟು ಹೇಳಿ ಪರಮಾನುಗ್ರಹ ಮಾಡಿ ಜನಿಗೆ ಮತ್ತೆ ಮೇದಿಂದ 97ನೇ ಇಸ್ವಿ ಇದು ವಿಷಯ. 97ನೇ ಇಸ್ವಿ ನನಗೆ ಅಲ್ಲ 90ನೇ ಇಸ್ವಿ, ಇದು 89 ಇಸ್ವಿ ಅಲ್ಲ 90ನೇ ಇಸ್ವಿಗೆ ಮೇಕೆ ತಂದೆ ಇದನ್ನು ಕರ್ಕೊಂಡು ಹೋದ್ರು ನಮ್ಮನ್ನು.
ಕರ್ಕೊಂಡು ಹೋಗಿ ಮಧ್ಯ ದಿನ ಪಾಠ ಶುರುವಾದ ಒಂದಿನ ಬಂದು ಸರ್ವತ ಎಂದೆಂದು ಒಂದು ದಿನ ಬಿಟ್ಬಿಟ್ಟಿಲ್ಲ ಅವರು. ಅಮಾವಾಸ್ಯೆ ಇರಲಿ ದೇವ್ರ ಬೇಕಾದಿರಲಿ ಪಾಠವನ್ನು ಹೇಳಿ ನಿರಂತರವಾಗಿ ಪಾಠವನ್ನು ಹೇಳಿ 5 ವರ್ಷ ಪಾಠವನ್ನು ಹೇಳಿ ಸತ್ಯಪ್ರತಿ ಸನ್ನಿಧಾನದಲ್ಲಿ 95 ಇಸ್ವಿ ಮಂಗಳ ಮಾಡಿಸಿದರು. ನಮ್ಮ ಮಂಗಳ ಹಾವೇರಿ ಒಳಗೆ ಮಂಗಳ ಸತ್ಯಮೂರ್ತಿರ್ಥರು ನಾನು ಇಲ್ಲಿ ಬಂದು ಸುದ್ದಿ ಗೊತ್ತಾದಾಗ ಅವ್ರ ಸುದ್ದಿ ಗೊತ್ತಾಗ ಅವ್ರಿಗೆ ನಾನು ಅವ್ರಿಗೆ ಹೇಳಿದ್ದೆ ಸತ್ಯಮೂರ್ತಿ ಹೇಳಿರಲಿಲ್ಲ ಇಲ್ಲೇ ಬಂದಿದ್ದು. ಯಾರೋ ಹೋಗಿ ಹೇಳ್ಯಾರ ಅವ್ರಿಗೆ, ನಮ್ಮ ಅಂಬರೀಷ್ ಅದೇ ಹೇಳ್ಬಿಟ್ರು ಹೋಗಿ ಹಿಂಗೆ ಅವ್ರು ಬಂದಾರೆ ಇಲ್ಲಿ ಮಟ್ಟಕ್ಕೆ ಅಂತ. ಆಮೇಲೆ ತಿರುಗಿ ನಾನು ಒಮ್ಮೆ ತಿರುಗಿ ಸಂಚಾರಕ್ಕೆ ಹೋದಾಗ ದರ್ಶನ ಆದಾಗ ಏನಾಚಾರ ನಮ್ಗೆ ಸತ್ಯಮೂರ್ತಿ ಗೊತ್ತಲ್ಲ, ಏನಾಚಾರ ಧ್ವನಿದರು ಗೊತ್ತಾದ ಅವರಿಗೆ ಅಸಮಾಧಾನ ಆಗಿದೆ ಅಷ್ಟು ಸಂಬಂಧ ಇಲ್ಲ ಗೊತ್ತಾದ. ಆಮೇಲೆ ಗೊತ್ತು ಅಲ್ಲೇ ಕೂತ್ಕೊಂಡೆ ಕೂತ್ಕೊಂಡೆ ನಾನು ಹೇಳಿದಾಗ ಮಾರಿ ನೋಡಿ ಯಾಕೆ ಕೂತ್ಕೊಂಡಿದ್ದು ಹೇಳಿದ್ರು. ಮತ್ತು ಯಾಕೋ ಸ್ವಾಮಿಗಳು ನಿಮಗೆ ಇದನ್ನು ಧ್ವನಿ ಹೇಳಿದ್ರು, ಅದಕ್ಕೆ ಅಸಮಾಧಾನ ಇದು ಯಾಕೆ ಅಸಮಾಧಾನ ಸ್ವಾಮಿಗಳಿಗೆ ಅಂತ ಕೇಳಬೇಕು ಧ್ವನಿ ಹೇಳಿದೆ. ಏನೇನು ಸಮಾಧಾನ ಆಗಿಲ್ಲ, ಸಂತೋಷ ಆಯಿತು, ಇಂಥ ಕೆಲಸ ಯಾರು ಮಾಡ್ತಾರೆ ಈ ಕಾಲಕ್ಕೆ ಶುರು ಮಾಡ್ತಾರೆ ಕೈ ಇಟ್ಟು ಅಧ್ಯಯನ ಮಾಡುವುದು ಅಂತ ಹೇಳಿದ್ರು. ಅವರ ಅನುಗ್ರಹದಿಂದ ಸರ್ವದಾ 95 ಇಸ್ವಿಗೆ ಸಂಸ್ಥಾನ ಮಾಡುವುದೇ ಅಷ್ಟು ಅತ್ಯಂತ ಪ್ರೀತಿಯಿಂದ ಪಾಠ ಹೇಳಿದ ಸರ್ವದ ಎಲ್ಲೂ ಕಾಣಂಗಿಲ್ಲ ನನಗಂತ ಅನಿಸುತ್ತೆ. ಅಷ್ಟು ಅನುಗ್ರಹದಿಂದ ಸಂತೋಷದಿಂದ ಪಾಠವನ್ನು ಹೇಳಿ ಒಂದು ಪಾಠ ಶುರು ಮಾಡಿದ್ರೆ ಸಂಪೂರ್ಣ ಪಾಠ ಹೇಳೋದು, ಒಂದು ಅರ್ಧ ಮಾಡಿಬಿಟ್ಟಿರಲಿಲ್ಲ. ಆಮೇಲೆ ಭಾಗವತ್ ಪಾಠ ಯಾರು ಪೂರ್ತಿ ಹೇಳೋಂಗಿಲ್ಲ, ಸದ್ಗುಣ ಹೇಳೋಂಗಿಲ್ಲ. ಒಂದು 4 ಅದೇ ಹೇಳ್ಬಿಡೋದು, 4 ಹೇಳ್ಬಿಡ್ತಾರೆ, ಮುಂದೆ ಹುಡ್ಕೋದು ಹೇಳ್ಬಿಡ್ತಾರೆ. ಪ್ರತಿಯೊಂದು ಶ್ಲೋಕನೂ ಕೂಡ ಭಾಗವತವನ್ನು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಪಾಠ ಹೇಳಿ ಅದನ್ನು ಅನುವಾದ ಮಾಡಿಸಿ ಅವ್ರ ಪಾಠ ಹೇಳೋ ಕ್ರಮ ಹೆಂಗೆ, ನೀವು ಓದು ಅಂತ ಹೇಳಿದ್ರು, ನೀವು ಓದು ಟಿಪ್ಪಣಿ ಓದು ಎಲ್ಲಿ ಗೊತ್ತಾಗಲ್ಲ ಅದು ಹೇಳಿದ್ರು. ಆ ರೀತಿ ತಿದ್ದಿ ತೀಡಿ ಸರಿಯಾದ ಅರ್ಥವಾಗುವಂತೆ ಮಾಡುವಂತಹ ಒಂದು ದೊಡ್ಡ ಒಂದು ವಿಚಾರ ಹೃದಯ ಅವರಲ್ಲಿ. ಜ್ವರ ಬಂದರೂ ಕೂಡ ಅವರ ಕಣ್ಣಿಗೆ ಪರಿ ಬಂದಿತ್ತು ಅಭಿನಂದನೆ ಆದವ್ರಿಗೆ. ಡಾಕ್ಟ್ರೇ ಹೇಳಿದ್ರು ಹೆಚ್ಚಾಗಿ ಮಾಡ್ಕೋಬೇಡ್ರಿ ಅಂತ. ನಾನು ಹೇಳಿದೆ ಬೇಡ ಮತ್ತು ಸ್ವಾಮಿ ಅದು ಡಾಕ್ಟ್ರೇ ಹೇಳಿ ಅಭಿನಯ ಮಾಡಬೇಡ ಅಂತ. ಬಾರ ಅವೇ ಗೊತ್ತಾಗ ತುಂಬ ಆದರೂ ಹೆಣ್ಣು ಅಭಿನಯ ಆದರೂ ಕೂಡ ಜ್ವರ ಬಂದರೂ ಸಹಿತ ನೆಗಡಿ ಕೆಮ್ಮು ಸಹಿತ ಒಂದು ಪಾಠ ಬಿಡ್ತಿರ್ಲಿಲ್ಲ. ಬೆಳಿಗ್ಗೆ 4:15 ಹೇಳಬೇಕು, ಎದ್ದು ಬೇಕಾದ್ರೆ ಮಲ್ಕೊಳ್ಳೋದು 2 ಗಂಟೆ ಆಗಿರಲಿ, 4:15 ಹೇಳೋರು. 4:15 ಎದ್ದು ತಮ್ಮದೆಲ್ಲ ಮಾಡಿಕೊಂಡು ತಮ್ಮ ಪಾರಾಯಣ ಮಾಡ್ತಾರೆ. 5ಕ್ಕೆ ನಮ್ಮನ್ನು ಎಬ್ಬಿಸಿದ್ರು. 5ರಿಂದ 7 ಗಂಟೆ ಪಾಠ. ಆಮೇಲೆ ಮತ್ತೆ ಬಾಕಿ ಕೆಲಸ ಎಲ್ಲ ಮಾಡ್ಕೊಂಡು ತಿರುಗಿ ಬಾಕಿ ಯಥಾ ಪ್ರಕಾರ ಮಾಡ್ಕೊಂಡು 11 ಗಂಟೆ ನಿದ್ದೆ ಮಾಡ್ಕೊಂಡು 12 ಊಟ ಮಾಡೋದು. ಅಷ್ಟು ಶಿಸ್ತಿನ ಒಂದು ಜೀವನ ಅದು. ಎಂದು ಸರ್ವಥಾ ಆ ಕಾರ್ಯ ತಪ್ಪಿಸಿರಲಿಲ್ಲ. ಅಂತಹ ಕಾರ್ಯದಲ್ಲಿ ಕೂಡ ನಿಸ್ಸಂಚಾರ ಅದರಲ್ಲಿ ನಮಗೆ ಪಾಠವನ್ನು ಹೇಳಿ ಉದ್ಧಾರ ಮಾಡಿದಂಥವರು ಆ ಮಹಾಗುರುಗಳು.